ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದುವರೆದಂತೆ ಬೆಂಗಳೂರಿನ ಬಸವೇಶ್ವರ ನಗರದ ಬೆಸ್ಕಾಂ ಎ ಬಸವರಾಜ್ 15 ಲಕ್ಷವನ್ನ ಪಡೆಯುವಂತ ಸಂದರ್ಭದಲ್ಲಿ ಲಂಚ ಪಡೆಯುವಾಗ ಲೋಕಬಲೆ ಬಿದ್ದಿದ್ರು. ಅಂದ್ರೆ ಮಂಜೂರಾಗಿದ್ದಕ್ಕಿಂತ ಹೆಚ್ಚು ವಿದ್ಯುತ್ ಬಳಸಿದ ಪ್ರಕರಣದಲ್ಲಿ ಅಪಾರ್ಟ್ಮೆಂಟ್ಗೆ ಕಡಿಮೆ ಮೊತ್ತದ ದಂಡವನ್ನ ವಿಧಿಸಲು ಒಟ್ಟು 65 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಆರೋಪಿಸಲಾಗಿದೆ. ಅಲ್ಲದೆ ಬಸವರಾಜ್ 15 ಲಕ್ಷ ಹಣವನ್ನ ಸ್ವೀಕರಿಸುತ್ತಿದ್ದಂತ ಸಂದರ್ಭದಲ್ಲಿ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಇವತ್ತು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಒಂದು ಕುರ್ಚಿ ಇಟ್ಟು ಅದಕ್ಕೊಂದು ಸನ್ಮಾನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಗಾಕೋ ಕೆಲಸ ಮಾಡಿದ್ರು. ಇದು ಸನ್ಮಾನ ಅಲ್ಲ, ಅವಮಾನ ನಿಮ್ಗೊಂದು ಅನ್ನೋದಾಗಿ ಚೀಮಾರಿ ಹಾಕೋ ಕೆಲಸ ಆಯ್ತು. ಸರ್ಕಾರಿ ಕೆಲಸ ದೇವ್ರ ಕೆಲಸ. ಇಲ್ಲಿ ಸ್ವಾಮಿ ಕಾರ್ಯಕ್ಕಿಂತ ಸ್ವಕಾರ್ಯ ಹೆಚ್ಚಿಕೊಂಡು ನಾವು ಯಾರೋ 5,000 ರೂಪಾಯಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಗೊಂಡ್ರು ಅಂತ ಒಂದಿಷ್ಟು ಸುದ್ದಿ ನೋಡ್ತಿದ್ವಿ. ಈ ಹಣಕ್ಕೂ ಬೆಲೆ ಇಲ್ವಾ? ಅಧಿಕಾರಿಗಳು ಇಷ್ಟೊಂದು ಹಣಬಾಕರಾಗ್ಬಿಟ್ರ ಅಂತ. ಈ ಲಂಚಬಾಕತನ ಅನಾದಿ ಕಾಲದಿಂದಲೂ ಬಂದಿರುವಂಥದ್ದು. ಅಧಿಕಾರಕ್ಕೆ ನಾವು ಬರೋದೇ ದುಡ್ಡು ನುಂಗೋದಕ್ಕೆ ಅಂತ ಅಂದುಕೊಂಡೇ ಬಂದು ಕೂತ್ಕೊಳ್ಳುವಂಥ ಕುರ್ಚಿ ಗಿರಾಕಿಗಳಿವರು. ಆದರೆ ಈ ಕೆಲವೊಂದು ಈ ಗುರುತು ಮಾಡುವಂಥ ಪಕ್ಷಗಳು ಅಥವಾ ಹೋರಾಟಗಾರರು ಬಂದಾದ ನಂತರದಲ್ಲಿ ಇವು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಇದೇನು ಇವತ್ತು ನಿನ್ನೆದಲ್ಲ, ನಿತ್ಯ ನಿರಂತರವಾಗಿ ಅನಾದಿ ಕಾಲದಿಂದ ಬಂದಿದೆ. ಯಾವಾಗ ಹುಟ್ಕೊಂತ ಕುರ್ಚಿ ಮೇಲೆ ಕೂತ್ಕೊಂಡವರಿಗೆ ಅಂತ ಗೀಳುಗಳು ಅಂಟುಗಡೆ ಬಂದುಬಿಟ್ಟಿದ್ದಾವೆ. ಸೊ ಅಲ್ಲಿ ಕೂತ ತಕ್ಷಣಕ್ಕೆ ಅವರಿಗೆ ಆ ಕುರ್ಚಿಯ ಮಹತ್ವದೊಂದಿಗೆ ಅವರಿಗೆ ಏನೇನು ಬರಬೇಕು ಅಷ್ಟು ಮೈಗೂಡ್ಕೊಂಡು ಬಂದುಬಿಡುತ್ತೆ. ಅವರು ಒಂದಷ್ಟು ಸಾರ್ವಜನಿಕರನ್ನ ಹಿಂಡುತ್ತಾರೆ ಅಂತಂದರೆ, ಈಗ ಎದುರುಗಡೆ ಇರುವಂಥವರು ಹೆಚ್ಚುವರಿಯಾಗಿ ಕರೆಂಟನ್ನು ಬಳಸೋದ್ರಿಂದ ಒಂದಷ್ಟು ದಂಡ ಬೀಳೋದಿತ್ತಂತೆ. ಪ್ರಕರಣ ಬೇರೆ ಇರ್ಬೋದು, ಆದರೆ ನೀವು ಲಂಚ ತಗೊಳ್ಳೋದಕ್ಕಿಲ್ಲ, ಅವಕಾಶಗಳಿಲ್ಲ. ಸೊ ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ. ಸರ್ಕಾರಿ ಕೆಲಸವನ್ನು, ನಿಮ್ಮ ಆಡಳಿತವನ್ನು, ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿರುವ ನಿಟ್ಟಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಹೊರಟೋಗ್ತವೆ ನಾಳೆಗೆ. KRS ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು, KRS ಪಕ್ಷದವರು ಒಂದಷ್ಟು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ರು. ಅದೇ ನಿಟ್ಟಲ್ಲಿ ಇವತ್ತು ಇದನ್ನು ಗುರುತು ಮಾಡಿ ಅವರು ಇಲ್ಲದೇ ಇದ್ದಾಗಲೂ ಕೂಡ ಅವರ ಕುರ್ಚಿಗೆ ಹೋಗ್ಬಿಟ್ಟು ಒಂದು ಅವಮರ್ಯಾದೆ ಮಾಡಿಕೊಂಡು ಒಂದು ಸನ್ಮಾನವನ್ನು ಮಾಡಿ ಅವಮಾನ ಮಾಡಿಬಿಟ್ಟು ಬಂದಿದ್ದಾರೆ. ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ನೀವು ಅಂಟುಕೊಂಡಿರೋದು, ನಿಮ್ಮನ್ನ ಕುರ್ಚಿಯಿಂದ ಎಬ್ಬಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮಾಹಿತಿ ಕೊಟ್ಟು ಸಂದೇಶ ಕೊಟ್ಟುಬಿಟ್ಟು ಬಂದಿದ್ದಾರೆ. ಇಂಥ ಲಂಚಬಾಕತನದ ಅಧಿಕಾರಿಗಳು ಯಾವ ರೀತಿಯ ಸಂದೇಶ ಕೊಡ್ತಾ ಹೋಗ್ತಾ ಇದ್ದಾರೆ? ಸಮಾಜಕ್ಕೆ ಮಾದರಿ ಆಗಬೇಕಾಗಿರುವಂಥವ್ರು ಇವರು ಒಂದು ಅಪಾರ್ಟ್ಮೆಂಟಿಗೆ ಇಷ್ಟು ನುಂಗ್ತಾನೆ 15 ಲಕ್ಷ ಲಂಚ ತಗೊಳ್ತಾ ಇದ್ದಾನೆ, 65 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ದ ಅಂತಂದ್ರೆ ಒಬ್ಬೊಬ್ಬ ಅಧಿಕಾರಿಯ ಅಳತೆ ಎಷ್ಟಿದೆ ಅಂತ, ಇವರು ಎಷ್ಟು ದುಂಡಗಾಗಿದ್ದಾರೆ ಅಂತ ನಾವು ಮೊನ್ನೆ ಒಂದು ಎಕ್ಸ್ಕ್ಲೂಸಿವ್ ಕೊಟ್ವಿ. ಈ BBMP ಅಂದರೆ GBA ಅಧಿಕಾರಿಗಳನ್ನ, ಕಸದ ಅಧಿಕಾರಿಗಳನ್ನ ಇಲ್ಲೇ ಇರಿಸ್ಕೊಳ್ಳೋದಕ್ಕೆ ಒಬ್ಬ ಮೇಲಾಧಿಕಾರಿ ಪತ್ರ ಬರೆದು ಇರಿಸ್ಕೋತಾರೆ. ಒಬ್ಬೊಬ್ಬರಿಂದ 15 ಲಕ್ಷ 20 ಲಕ್ಷ ಲಂಚ ತಗೋತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಈ ದರಿದ್ರ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಂತ. ಹೌದು, ಇವ್ರುಗಳು ನಮಗೆ ಬೇಕಾದವ್ರನ್ನ ಇರಿಸ್ಕೊಳ್ಳೋದಕ್ಕೆ, ಇವರ ಅಧಿಕಾರ ಅವಧಿಯಲ್ಲಿ ಒಂದು ಇಲಾಖೆ ಏನಾದರೂ ಒಂದು ಆದೇಶ ಹೊರಡಿಸುತ್ತೆ, ಮತ್ತು ಆದೇಶನ ರದ್ದು ಮಾಡೋ ಲೆವೆಲಿಗೆ ಅಧಿಕಾರಿಗಳು ಕೂತ್ಕೋತಾರೆ ಅಂತಂದರೆ, ಇವರಿಗೆ ಕಪ್ಪ ಕೊಡೋರನ್ನ ಸರಿಯಾಗಿ ಇವರು ಮೀಸಲು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವರೆಲ್ಲ ತಪ್ಪೋದು ಬಿಟ್ರೆ ಚೈನ್ ಲಿಂಕ್ ತಪ್ಪೋಗ್ಬಿಡುತ್ತೆ ಅನ್ನುವಂಥ ನಿಟ್ಟಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅಂತ ದರಿದ್ರ ವ್ಯವಸ್ಥೆಯಲ್ಲಿ ಇದು ಒಂದು ಕಾಳಿದ್ದಂಗೆ ಇದೆ. ಈ ಕಾಳುಗಳನ್ನೆಲ್ಲ ಯಾವಾಗ ಆರಿಸಿ ಎಸಿತೀವೋ ಆಗ ಈ ಸ್ಪಷ್ಟವಾದ ಒಂದು ಅಧಿಕಾರ ನೋಡೋದಕ್ಕೆ ಸಾಧ್ಯ. ಅಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ನ್ಯಾಯ ಸಿಗೋಕೆ ಸಾಧ್ಯ. ಇಂಥ ಲಂಚಗೇಡಿಗಳು ಏನಿದಾರಲ್ಲ, ಇಂಥವ್ರನ್ನ ಮುಲಾಜಿಲ್ಲದೆ ಆಚೆ ಹಾಕುವಂಥ ಕಾರ್ಯ ಆಗ್ಬೇಕು. ನಮ್ಮಲ್ಲಿ ಏನಾಗಿದೆ, ಅಡಿಯಿಂದ ಮುಡಿಯವರೆಗೂ ಒಂದೇ ವ್ಯವಸ್ಥೆ ಇರೋದ್ರಿಂದ ನೀನು ತಗೊಂಡ್ರೆ ನನಗೆ ಎಷ್ಟು ಕೊಡ್ತೀಯಪ್ಪ ಅಂತ ಕೇಳ್ತಾ ಇರೋದ್ರಿಂದ ಇವು ತಗೊಳ್ಳೋದು ನಿಲ್ಲಿಸೋದಿಲ್ಲ. ಹೌದು, ಹಾಗಾಗಿ ಈ ಪಕ್ಷದವರು ಹೋರಾಟ ನಿರಂತರವಾಗಿಸ್ಕೊಳ್ಳೇಬೇಕು. ಈಗ ಇವನಿಗೆ ಈ ರೀತಿ ಅವಮರ್ಯಾದೆ ಆಗಿದೆ, ಈತನ ಬಂಡವಾಳ ಬಯಲಾಗಿದೆ. ನಾಳೆ ಇವನಿಗೆ ಏನು ಶಿಕ್ಷೆ ಕೊಡ್ತಾರೆ? ಹೌದು, ಏನು ಕ್ರಮ ಆಗತ್ತೆ ಏನು? ಈ ನಿಟ್ಟಲ್ಲಿ ಯಾರಿಗೂ ಒಂದು ಭಯ ಇಲ್ಲದ ವಾತಾವರಣ ಸೃಷ್ಟಿಯಾಗಿದೆ. ನೀವು ಪ್ರಕರಣದ ಅಡಿಯಲ್ಲಿ ಯಾರಾದರೂ ಸಿಕ್ಕಾಕೊಂಡಾಗ ಆತನ ಶಿಕ್ಷೆ ಪ್ರಮಾಣದ ಮೇಲ್ಗಡೆ ಮುಂದಿನ ಪ್ರಕರಣಗಳು ದಾಖಲಾಗ್ತಾ ಹೋಗ್ತವೆ. ಮುಂದಿನ ಪ್ರಕರಣಕ್ಕೆ ಈ ಭಯ ಬರಬೇಕು. ಇನ್ನೊಂದು ಸಾರಿ ಆ ರೀತಿ ಆಗಬಾರ್ದು ಅಂತ ಬಂದರೆ, ಇಂಥ ಪ್ರಕರಣಗಳು ಮುನ್ನೆಲೆಗೆ ಬಂದ ತಕ್ಷಣಕ್ಕೆ ಅವ್ರ ಮೇಲ್ಗಡೆ ಯಾವ ರೀತಿಯ ಕಠಿಣ ಕ್ರಮಗಳಾಗುತ್ತೋ ಆ ನಿಟ್ಟಲ್ಲಿ ಕೆಲಸಗಳಾಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಬರೋಣ. ಬೆಸ್ಕಾಂ ವಿಜಿಲೆನ್ಸ್ ಕಚೇರಿ ಅಂದರೆ ಜಾಗೃತ ದಳ, ಬೆಸ್ಕಾಂನ ಜಾಗೃತ ದಳದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಕರೆಂಟನ್ನು
ದುರ್ಬಳಕೆ ಮಾಡ್ಕೋತಾ ಇರ್ತಾರೆ. ಅಥವಾ ಇವತ್ತು ಒಂದು 2 ಕಿಲೋವ್ಯಾಟ್ಗೆ ಎಕ್ಸಾಂಪಲ್ ನಾನು ಹೇಳ್ತಿರೋದು, 2 ಕಿಲೋವ್ಯಾಟ್ಗೆ ಕರೆಂಟನ್ನು ತೊಗೊಂಡಿರ್ತಾರೆ, ಆದರೆ ಅವರು 5-10 ಕಿಲೋವ್ಯಾಟ್ ಉಪಯೋಗಿಸ್ತಾ ಇರ್ತಾರೆ. ಅಥವಾ ಇಂಡಸ್ಟ್ರಿಗೆ ಅಂತ ತೊಗೊಂಡು ಕಮರ್ಷಿಯಲ್ಗೋ ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ಗೋ ಯೂಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಇಲ್ಲೇನು ಮಾಡ್ತಾರೆ, ಜಾಗೃತ ದಳ ವೀಕ್ಷಣೆಗೆ ಹೋಗುತ್ತೆ. ಇಲ್ಲಿ ಏನಾರ ಕರೆಂಟ್ನ ಕದೀತಾ ಇದ್ರೆ ಅವ್ರಿಗೆ ನೋಟಿಸು ಕೊಡ್ದಂಗೆ ಇವರೇ ಹೋಗಿ ಅವ್ರನ್ನ ವಿಚಾರಣೆ ಮಾಡಿ, ಅದ ನಂತರ ನೀವು ಇಷ್ಟು ಯೂಸ್ ಮಾಡಬೇಕಾಗಿತ್ತು, ಅದು ಇಷ್ಟು ಯೂಸ್ ಮಾಡಿಲ್ಲ, ಇನ್ನೂ ಹೆಚ್ಚಿಗೆ ಯೂಸ್ ಮಾಡಿದ್ದೀರಾ ಅಂತ ಹೇಳಿ ಇವ್ರ ಮನ್ಸಿಗೆ ಬಂದಂಗೆ ಇವರೇ ಒಂದು ಸಮಿತಿನ ರಚನೆ ಮಾಡ್ಕೊಂಡು ಇವ್ರ ಮನ್ಸಿಗೆ ಬಂದಂಗೆ ಇವರು ಚಾರ್ಜ್ ಮಾಡ್ತಾರೆ. 60 ಲಕ್ಷ, 50 ಲಕ್ಷ, 25 ಲಕ್ಷ, 30 ಲಕ್ಷ ಇವ್ರ ಮನ್ಸಿಗೆ ಬರೋದಂಗೆ ಅದು. ಅದಾದ ನಂತರ ಏನಾಗುತ್ತೆ, ಇವತ್ತು ನಾವು ಬಂದಿರೋ ಉದ್ದೇಶ ಏನು ಅಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಸವರಾಜಯ್ಯ ಅಂತ AEE ಬೆಸ್ಕಾಂನ ವಿಜಿಲೆನ್ಸಲ್ಲಿ ಇರುವಂಥದ್ದು. ಈ ವ್ಯಕ್ತಿ ಏನು ಮಾಡ್ತಾನೆ, ಬರೀ ಇದೊಂದೇ ಘಟನೆಗಲ್ಲ, ಸುಮಾರು ಕಡೆ ಅವನ್ನೆಲ್ಲೆಲ್ಲಿ ಕರ್ತವ್ಯ ನಿರ್ವಹಿಸಿದಾನೋ ಅಲ್ಲೆಲ್ಲಾನು ಹೋಗೋದು ಮನ್ಸಿಗೆ ಬಂದ ರೀತಿಯಾಗಿ ಅವ್ರಿಗೆ ಹೇಳೋದು 20 ಲಕ್ಷ ಕಟ್ಟಬೇಕು, 30 ಲಕ್ಷ ಬಿಲ್ ಕಟ್ಟಬೇಕು ಅಂತೇಳಿ, ಬೆಸ್ಕಾಂ ಬಿಲ್ ಕಟ್ಟಬೇಕು ಅಂತೇಳಿ ಅಂಥವ್ರನ್ನ ಕಚೇರಿಗೆ ಕರ್ಸ್ಕೊಳ್ಳೋದು, ಅಥವಾ ಎಲ್ಲಾದರೂ ಅವ್ನಿಗೆ ಬೇಕಾಗಿರುವಂಥ ಸ್ಥಳಕ್ಕೆ ಕರ್ಸ್ಕೊಂಡು ಇಷ್ಟಿದೆ ನಿಮ್ಮದು, ಇಷ್ಟು ಕೊಟ್ಟರೆ ನಾನು ಕ್ಲಿಯರ್ ಮಾಡಿಬಿಡ್ತೀನಿ, NOC ಕೊಟ್ಬಿಡ್ತೀನಿ, ಯಾವುದೇ ರೀತಿಯ ಮುಂದಕ್ಕೆ ತೊಂದರೆ ಆಗಲ್ಲ ಅಂತ ಹೇಳಿ ಜನರನ್ನ ಒಂದು ರೀತಿಯಾಗಿ ಎದುರಿಸೋದು, ಅವ್ರ ಹತ್ರ ಸುಲಿಗೆ ಮಾಡೋ ಕೆಲಸ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೆಂಗೆ ಏನೇನು ಆಗ್ತಿದೆ ಅವ್ಯವಸ್ಥೆಗಳು ಅನ್ನೋದು. ಇವರೆಲ್ಲ ಬಂದು ಬೀದಿ ನಿಂತ್ಕೋತಾರೆ. ಇದಾದ ನಂತರದಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲ್ಗಡೆ ಸಮಾಜಕ್ಕೊಂದು ಬೇರೆ ರೀತಿ ಮೆಸೇಜ್ ಕೊಟ್ಟಂಗಾಗುತ್ತೆ. ಇವ್ರು ಇವತ್ತೇನೋ ಕುರ್ಚಿಗೆ ಅವಮಾನ ಮಾಡಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ, ನಾಳೆ ಮತ್ತೆ ಅದೇ ಕುರ್ಚಿಗೆ ಅಂಟ್ಕೊಂಡವ್ರವರು ಅಥವಾ ಪಕ್ಕದ ಕುರ್ಚಿಯಲ್ಲಿ ಇಟ್ಕೊಂಡಿರೋರು, ನೀವು ಎಲ್ಲರೂ ಒಂದೇ ತಕ್ಕಡಿಲಿ ಹಾಕ್ಬೇಕು ಇವ್ರನ್ನೆಲ್ಲ. ಅಷ್ಟು ಮಟ್ಟಕ್ಕೆ ಭ್ರಷ್ಟಾಚಾರ ಮನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಇವತ್ತು ಇವ್ರು ಯಾರೋ ಜೀವನ್ KRS ಅವರು ಬಂದು ಪೂರ್ತಿ ಅವರ ತಂಡ, ಪೂರ್ತಿ ಆ ರವಿಕೃಷ್ಣಾರೆಡ್ಡಿ ತಂಡ ಪೂರ್ತಿ ಇವತ್ತು ಬಂದು ಅವ್ರ ಮೇಲೆ ಒಂದು ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಆ ಅವಮರ್ಯಾದೆ ಮಾಡಿ ಹೋಗಿದ್ದಾರೆ. ಅಟ್ಲೀಸ್ಟ್ ಈ ಒಂದು ಹೇಸಿಗೆ ತಿಂದಿದ್ದಕ್ಕಾದ್ರೂ ಆತ ಒಂದಷ್ಟು ದಿನ ಸುಮ್ಮನೆ ಆಗ್ತಾನೇನೋ. ಆದರೆ ಇದು ಇಡೀ ರಾಜ್ಯ ತುಂಬಿಕೊಂಡಿದೆ. ಇದನ್ನು ಫಸ್ಟ್ ಕ್ಲೀನ್ ಮಾಡಬೇಕು. ನೋಡೋಣ ಏನಾಗುತ್ತೋ. ಎಸ್ ಎಕ್ಸಾಕ್ಟ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.